ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ಗೃಹಲಕ್ಷ್ಮಿ ಯೋಜನಾ ಹಣನ ಒಂದು ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸರ್ಕಾರದಿಂದನೇ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟರು. ನಿನ್ನೆ 21ನೇ ತಾರೀಕು ಒಂದು ಕಂತನ್ನ ಬಿಡುಗಡೆ ಮಾಡ್ತೀವಿ. ಇದಾಗಿ ಒಂದೊಂದು 3-4 ದಿನದಷ್ಟರಲ್ಲಿ ಇನ್ನೊಂದು ಕಂತಿನೂ ಕೂಡ ಬಿಡುಗಡೆ ಮಾಡ್ತೀವಿ. ಅಂದರೆ ಟೋಟಲ್ ಆಗಿ ಈ ತಿಂಗಳಲ್ಲಿ 2 ಕಂತಿನ ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸರ್ಕಾರದಿಂದನೇ ತಿಳಿಸಿದ್ರು. ಬಟ್ ಆದರೆ ನಿನ್ನೆ ಹಣ ಬಿಡುಗಡೆ ಮಾಡಲಿಲ್ಲ. ಇವಾಗ ಮತ್ತೆ ಆ ಒಂದು ಟೈಮನ್ನು ಮುಂದೆ ಹಾಕಿದ್ದಾರೆ. ಇವಾಗ ಯಾವಾಗ ಹಣನ ಕೊಡ್ತಾರೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ, ಕರೆಕ್ಟಾಗಿ ಏನು ಕೂಡ ಅಪ್ಡೇಟನ್ನ ಕೊಡ್ತಾ ಇಲ್ಲ, ಹಣನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ, ಇನ್ನು ಎಷ್ಟು ದಿನ ಕಾಯಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ಸತತವಾಗಿ 3 ತಿಂಗಳಿಂದನೂ ಕೂಡ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ. ಈ ತಿಂಗಳು ಕೂಡ ಕಳೆದ್ರೆ 4 ತಿಂಗಳ ಹಣನ ಕೊಡಬೇಕಾಗುತ್ತೆ. ಪ್ರತಿ ಬಾರಿನೂ ಕೂಡ ಕೇಳಿದಾಗೆಲ್ಲ ಕೂಡ ಹೇಳ್ತಾರೆ ಸರ್ಕಾರದಿಂದ ಟೆಕ್ನಿಕಲ್ ಇಶ್ಯೂಸ್ ಇದೆ, ಹೊಸ ಪ್ರೋಸೆಸ್ ಮಾಡ್ತಾ ಇದ್ದೀವಿ, ಆ ಹಬ್ಬಕ್ಕೆ ಕೊಡ್ತೀವಿ, ಈ ವಾರ ಕೊಡ್ತೀವಿ, ಮುಂದಿನ ವಾರ ಕೊಡ್ತೀವಿ, ಇದೇ ಥರ ರೀಸನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಹೊರತು ಹಣ ಮಾತ್ರ ಬಿಡುಗಡೆ ಮಾಡ್ತಾನೇ ಇಲ್ಲ. ಇವಾಗ ಆಲ್ಮೋಸ್ಟ್ ಒಂದು ವಾರದಿಂದ ಫಲಾನುಭವಿಗಳು ಏನು ರೊಚ್ಚಿಗೆದ್ದಿದ್ದಾರಲ್ವ, ಅಂದರೆ ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ, ತುಂಬ ಬೈತಾ ಇದ್ದಾರೆ. ಸೊ ಇದೆಲ್ಲ ಪರಿಗಣನೆಗೆ ತಗೊಂಡು ಸರ್ಕಾರ ಇವಾಗ ನಾವು ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ, ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಫಲಾನುಭವಿಗಳು ಏನು ಕೇಳಲಿಲ್ಲ, ಸುಮ್ಮನೆ ಆದರು ಅಂದರೆ ಖಂಡಿತವಾಗ್ಲೂ ಇವ್ರು ಬಿಡುಗಡೆ ಮಾಡೋದಿಲ್ಲ. ಸೊ ಇಲ್ಲಿ ಫಲಾನುಭವಿಗಳು ಮಹಿಳೆಯರು ಏನು ತುಂಬಾ ಕೋಪ ಮಾಡ್ಕೊತಿದ್ದಾರೆ, ತುಂಬ ಬೈತಿದಾರಲ್ಲ, ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಆದರೂ ಕೂಡ ಹಣ ಮಾತ್ರ ಬಿಡುಗಡೆ ಆಗ್ತಾನೆ ಇಲ್ಲ. ಈ ತಿಂಗಳಲ್ಲಿ 6,000 ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಮೊನ್ನೆ. ಬಟ್ ಇವಾಗ ಹೇಳ್ತಾರೆ ಈ ತಿಂಗಳಲ್ಲಿ 4,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆ ಒಂದು ಕಂತನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೇನೇ ತಿಳಿಸಿದ್ರು. ಆದರೆ ನಿನ್ನೆ ಒಂದು ಕಂತನ್ನ ಬಿಡುಗಡೆ ಮಾಡಲೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ವೆಯ್ಟ್ ಮಾಡಿದ್ವಿ, ಬಿಡುಗಡೆ ಮಾಡಲೇ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅಥವಾ ಕೊಡಲ್ಲ ಅಂತನಾದರೂ ಹೇಳಬೇಕು, ಹಣ ಇಲ್ಲ ಅಂತನಾದರೂ ಹೇಳಬೇಕಲ್ವಾ, ಅಥವಾ ಒಂದು ಡೇಟ್ ಅಂತನಾದರೂ ಫಿಕ್ಸ್ ಮಾಡಿ ಕೊಡಬೇಕು. ಇವರು ಬರೀ 3 ತಿಂಗಳಿಂದನೂ ನಾಳೆ ನಾಡಿದ್ದು, ಈ ಹಬ್ಬ, ಆ ವಾರ, ಈ ವಾರ ಪ್ರತಿ ಹೀಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಮಹಿಳೆಯರಿಗೂ ಕೂಡ ಕಾಯೋಷ್ಟು ಪೇಷನ್ಸು ಹೊರ್ಟೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕರೆಕ್ಟಾಗಿ ಹಣನೇ ಕೊಡ್ತಾ ಇಲ್ಲ, ಯಾವಾಗಲೋ ಒಂದ್ಸರಿ ಹಾಕ್ತಾರೆ, ಕರೆಕ್ಟಾಗಿ ಅಪ್ಡೇಟು ಕೂಡ ಕೊಡಲ್ಲ, ಅಥವಾ ಈಗ ಕೊಡ್ತೀವಿ ಅಂತಲೂ ಕೂಡ ಹೇಳಲ್ಲ. ಕೊಡ್ತೀವಿ ಟೆಕ್ನಿಕಲ್ ಇಶ್ಯೂಸ್ ಇದೆ. ಇವಾಗ ಒಂದು ಹೊಸದಾಗಿ ಹೇಳ್ತಾ ಇದ್ದಾರೆ, ಇವಾಗ ತಾಲೂಕು ಪಂಚಾಯಿತಿ ಮುಖಾಂತರ ಹಣನ ಬಿಡುಗಡೆ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ಹೊಸದಾಗಿ ಪ್ರೋಸೆಸ್ ಆಗಿರೋದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತಿದೆ. ಹಾಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ, ನೋಡ್ತೀವಿ. ಈ ಸರಿ ತುಂಬ ಲೇಟ್ ಆಗುತ್ತಾ ಅಥವಾ ಸ್ಪೀಡಾಗಿ ಏನಾದರೂ ಆಗುತ್ತಾ ಅಂದ್ಬಿಟ್ಟು ನೋಡ್ಕೊತೀವಿ. ನೆಕ್ಸ್ಟ್ ಸರಿಯಿಂದ ಈ ರೀತಿ ಮಾಡೋದಿಲ್ಲ. ಏನಾದರೂ ತುಂಬ ಲೇಟ್ ಆಗುತ್ತೆ ಅಂತಂದರೆ ಮೊದಲಿನ ಥರನೇ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಬಟ್ ಆದರೆ ನಿಜವಾಗ್ಲೂ ನೆನೆ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ಹಣ ಬರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪಾಪ ವೆಯ್ಟ್ ಮಾಡಿದ್ದಾರೆ, ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಕೊನೆಗೂ ಹಣ ನೆನ್ನೆ ರಿಲೀಸ್ ಮಾಡಲೇ ಇಲ್ಲ. ನ್ಯೂಸಲ್ಲೂ ಕೂಡ ಹೇಳಿದರು, ಸುಮಾರು ಯೂಟ್ಯೂಬರ್ಸು ಕೂಡ ತಿಳಿಸ್ಕೊಟ್ಟಿದ್ರು ನಾಳೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದು ಕಂತಿನ ಹಣ ಮಾತ್ರನೇ ನಿನ್ನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಇವ್ರು ಫಸ್ಟ್ ಏನು ಹೇಳಿದ್ದು ಅಂತಂದರೆ 6,000 ಕೂಡ ಕೊಟ್ಬಿಡ್ತೀವಿ, ಅಥವಾ 4,000 ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಇವರು 4,000 ಕೂಡ ಬಿಡುಗಡೆ ಮಾಡಲ್ಲ, 6,000 ಕೂಡ ಬಿಡುಗಡೆ ಮಾಡಲ್ಲ. ಒಂದು ಕಂತಿನ ಹಣ ಮಾತ್ರನೇ ಮೊದಲು ಕೊಡ್ತಾರೆ. ಅದಾಗಿ ಒಂದು ವಾರ ಆದಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡೋ ಚಾನ್ಸಸ್ ಇದೆ. ಅವ್ರು ಹೇಳ್ತಾರೆ, ಸಾಕಷ್ಟು ಬಾರಿ ಹೇಳ್ತಾರೆ, ನಾವು 2 ಕಂತಿನ ಹಣನೂ ಒಟ್ಟಿಗೆ ಕೊಡ್ತೀವಿ, 3 ಕಂತಿನ ಹಣನೂ ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಆ ರೀತಿ ಖಂಡಿತವಾಗ್ಲೂ ಇವರು ಮಾಡೋದಿಲ್ಲ. ನೀವು ಇಷ್ಟು ದಿನ ನೋಡಿರ್ಬೋದು, ಯಾವ 2 ಕಂತನ್ನು ಕೂಡ ಆ ರೀತಿ ಮಾಡಿಲ್ಲ. ಬಿಡುಗಡೆ ಮಾಡಿದ್ದಾರೆ, ಒಂದು ತಿಂಗಳಲ್ಲಿ 2 ಕಂತನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಇವಾಗ ಒಂದು 10ನೇ ತಾರೀಕಲ್ಲಿ ಒಂದು ಕಂತು ಬಿಡುಗಡೆ ಮಾಡಿದರೆ, ಒಂದು 20ನೇ ತಾರೀಕು 25ನೇ ತಾರೀಕಲ್ಲಿ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಂದು ತಿಂಗಳಲ್ಲಿ 4,000 ಕೊಟ್ಟಿರೋದು ಇದೆ. ಬಟ್ ಆದರೆ ಒಂದೇ ದಿನದಲ್ಲಿ ಒಂದೇ ಸಾರಿ 2 ಕಂತನ್ನು 4,000 ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಇವರು ಒಟ್ಟಿಗೆ 6,000 ಬಿಡುಗಡೆ ಮಾಡ್ತೀನಿ ಅಂದರೆ ಅದು ನಿಜವಾಗ್ಲೂ ನಂಬೋವಂಥ ಮಾತೇ ಅಲ್ಲ. ಯಾರು ಕೂಡ ನಂಬೋದು ಇಲ್ಲ ಈಗ ಫಲಾನುಭವಿಗಳು. ಯಾಕಂದರೆ ಇವರು ಈ ರೀತಿ ಸಾಕಷ್ಟು ಬಾರಿ ಹೇಳ್ತಾನೆ ಬಂದಿದ್ದಾರೆ. ಬಟ್ ಹಣ ಮಾತ್ರ ಕರೆಕ್ಟಾಗಿ ಕೊಡ್ತಾನೆ ಇಲ್ಲ. ಇವರು ಕರೆಕ್ಟಾಗಿ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ 3 ತಿಂಗಳಿಗೋ 4 ತಿಂಗಳಿಗೋ ಈ ರೀತಿ ಕೊಡ್ತಾ ಇರೋದು ನಿಜವಾಗ್ಲೂ ಇದು ಸರಿ ಅನಿಸೋದಿಲ್ಲ. ಯಾಕಂದರೆ ಅವರಿಗೇ ಸರಿ ಅನಿಸೋದಿಲ್ಲ ಇದು ಅಂತಲೇ ಹೇಳ್ಬೋದು. ಮಹಿಳೆಯರು ಕೂಡ ಅದನ್ನೇ ಕೇಳ್ತಾ ಇರೋದು. ನೀವು ಮೊದಲು ಹೇಳಿದ್ರಲ್ಲ, ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ಹೇಳಿದ್ರಿ, ನೀವು ಮೊದಲೇ ಹೇಳಬೇಕಾಗಿತ್ತು 3 ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ, 4 ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ, ನಾವು ಅದಕ್ಕೆ ಒಪ್ಕೊತಾ ಇದ್ವಿ. ಬಟ್ ನೀವು ಪ್ರತಿ ತಿಂಗಳು 2,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು
ಈ ರೀತಿ 3 ತಿಂಗಳಾಯಿತು, 4 ತಿಂಗಳಾದರೂ ಹಣ ಬರ್ತಾ ಇಲ್ಲ. ನಾವು ನೂರಾರು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದೀವಿ. ಈ ಹಣನೇ ನಂಬಿಕೊಂಡು ಎಷ್ಟೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದೀವಿ, ಕೈ ಸಾಲಗಳೆಲ್ಲ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದಿಷ್ಟು ಜನ ನಮಗೆ ಮೆಡಿಷನ್ಗೆ ಆಗ್ತಾಯಿತ್ತು, ಪ್ರತಿದಿನ ನಮ್ಮ ಜೀವನಕ್ಕೆ ಆಗ್ತಾಯಿತ್ತು, ನಮ್ಮ ಸಂಸಾರಕ್ಕೆ ಆಗ್ತಾಯಿತ್ತು. ಈ ರೀತಿ ಎಲ್ಲ ಮಹಿಳೆಯರು ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲೂ ಸರಿ ಅನಿಸಲ್ಲ, ನಿಜವಾಗ್ಲೂ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ಬಡವರು ಈ ಹಣದ ಮೇಲೆ ಡಿಪೆಂಡ್ ಆಗಿದ್ರಲ್ವ. ಸೊ ಹಾಗಾಗಿ ಅವರಿಗೋಸ್ಕರನಾದರೂ ಆದಷ್ಟು ಬೇಗ ಸರ್ಕಾರ ಹಣನ ಬಿಡುಗಡೆ ಮಾಡಲಿ ಅಂತಲೂ ಕೂಡ ಕೇಳ್ಕೊಳ್ಳೋಣ. ಇವಾಗ ಮತ್ತೆ ಡೇಟನ್ನು ಮುಂದೂಡಿದ್ದಾರೆ. ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಈ ತಿಂಗಳು 100% ಅವರು ಕೊಡಲ್ಲ ಅನ್ಕೋತೀನಿ. ಬಿಡುಗಡೆ ಆದರೂ ಆಗ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಬಟ್ ಈ ತಿಂಗಳು ಕೊಡಲ್ಲ ಅಂತ ಅನಿಸುತ್ತೆ. ಇನ್ನು ಉಳಿದಿರೋದೇ 7 ದಿನ ಅಲ್ವಾ, ಈ ವಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಫಸ್ಟ್ ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆನೇ 4-5 ದಿನದಲ್ಲಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಹೇಳ್ತಾ ಇದ್ದಾರೆ, ಒಂದು 8-10 ದಿನದಲ್ಲಿ ಖಂಡಿತವಾಗ್ಲೂ ಹಣನ ಬಿಡುಗಡೆ ಮಾಡ್ತೀವಿ, 6,000 ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಇಂಥ ಡೇಟ್ ಅಂತ ಫಿಕ್ಸ್ ಇಲ್ಲ ಇಲ್ಲಿ, 4-5 ದಿನ ಅಥವಾ 8-10 ದಿನದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಈ ಮಂತು ಖಂಡಿತವಾಗ್ಲೂ ಬರೋದಿಲ್ಲ, ಹಣ ಮುಂದಿನ ತಿಂಗಳು ಬರುತ್ತೆ ಅನಿಸುತ್ತೆ. ಮತ್ತು ಇನ್ನೊಂದು ಸರಿ ಅವರೇ ಹೇಳಿದರು, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಈಗ ಏನಾದರೂ ಇನ್ ಕೇಸ್ ಹಣ ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು 7ನೇ ತಾರೀಕು ಬಜೆಟ್ ಇದೆಯಲ್ಲ, ಆ ಬಜೆಟಿಗೂ ಕೂಡ ನಾನು ಹೋಗ್ತಾ ಇದ್ದೀನಿ. ಅಲ್ಲೇ ಕೂತು ಹಣನ ರಿಲೀಸ್ ಮಾಡಿಸ್ಕೊಂಡು ನಾನು 6,000 ಕೂಡ ಒಟ್ಟಿಗೆ ಫಲಾನುಭವಿಗಳಿಗೆ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಇವ್ರು ಹೇಳೋದು ನೋಡಿದರೆ ಹಣ ಇನ್ನೂ ಬಿಡುಗಡೆ ಆಗಿದೆಯೋ ಇಲ್ವೋ, ಈ ತಿಂಗಳು ಕೂಡ ಕೊಡ್ತಾರೋ, ಮುಂದಿನ ತಿಂಗಳು ಕೂಡ ಬರುತ್ತೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಒಂದು ಸರಿಗೆ ಒಂದು ಮಾತನ್ನ ಹೇಳ್ತಾರೆ. ಇವಾಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಮತ್ತು ಅದಾದಮೇಲೆ ಹಣ ನಮ್ಮ ಇಲಾಖೆಗೆ ಆಲ್ರೆಡಿ ಬಂದಿದೆ, ನಾವು DBT ಕೊಟ್ಟಿದ್ದೀವಿ ಅಂತಲೂ ಕೂಡ ತಿಳಿಸಿದ್ರು. ಇವಾಗ 8-10 ದಿನದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಬರಲಿಲ್ಲ ಅಂದರೆ ನಾನು ಬಜೆಟಿಗೆ ಹೋಗಿ ಅಲ್ಲೇ ಕೂತು ಹಣನ ರಿಲೀಸ್ ಮಾಡಿಸ್ಕೊಂಡು 6,000 ಕೂಡ ಒಟ್ಟಿಗೆ ಹಾಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವ ಮಾತನ್ನು ನಂಬಬೇಕು, ಯಾವ ಮಾತನ್ನು ಬಿಡಬೇಕು ಖಂಡಿತವಾಗ್ಲೂ ಗೊತ್ತಾಗ್ತಾನೆ ಇಲ್ಲ. ಇವರು ಈ ತಿಂಗಳು ಈ ಹೇಳ್ತಾ ಇರೋದು ನೋಡಿದರೆ ಈ ತಿಂಗಳು 100% ಬರಲ್ಲ ಅನಿಸುತ್ತೆ. ಬಹುಶಃ ನೋಡೋಣ, ಹೇಳೋಕ್ಕಾಗಲ್ಲ. ಈ ರೀತಿ ಹೇಳಿಕೆ ಕೊಟ್ಟು ಸಡನ್ನಾಗಿ ಬಿಡುಗಡೆ ಮಾಡಿದ್ರು ಕೂಡ ಮಾಡ್ಬೋದು. ಸೊ ಹಾಗಾಗಿ ಈ ತಿಂಗಳು ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು 90% ಬರಲ್ಲ ಅನ್ಕೋತೀನಿ, 10%ಅಲ್ಲಿ ಯಾವುದು ಹೇಳೋಕ್ಕೂ ಕೂಡ ಆಗಲ್ಲ. ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಇವರು ಈ ತಿಂಗಳು ಕೊಡೋದಿಲ್ಲ, ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲೂ ಕೂಡ ಬರಲಿಲ್ಲ ಅಂತಂದರೆ ಬಜೆಟ್ ಆದಮೇಲೆ ಹಣ ಬಿಡುಗಡೆ ಮಾಡಿ ಮತ್ತು ಅವರು ಹಣಕಾಸು ಇಲಾಖೆಯಿಂದ ಈ ಪಂಚಾಯತಿಗಿಂದ ಏನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅದು ಬರೋ ಅಷ್ಟರಲ್ಲಿ ಮುಂದಿನ ತಿಂಗಳು ಕೂಡ ಮುಗಿದೋಗ್ಬಿಡುತ್ತೆ. ಇವರು ಈ ರೀತಿ ದಿನಗಳನ್ನ ಹೇಳ್ಕೊಂಡು ಬರ್ತಾ ಇರೋದು ನೋಡಿದರೆ ಪಾಪ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಬೇಗ ಹಾಕಿ ಬೇಗ ಹಾಕಿ. ಇವ್ರು ಇದೇ ರೀತಿ ಹೇಳ್ತಾರೆ, ಬರೀ ಸುಳ್ಳು ಸುದ್ದಿಗಳು, ಹಣ ಕೊಡೋದಿಲ್ಲ, ಇವ್ರ ಹತ್ರ ಹಣ ಇಲ್ಲ. ಸೊ ಈ ರೀತಿ ಎಲ್ಲ ತುಂಬಾ ಬ್ಯಾಡ್ ಒಪಿನಿಯನ್ಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ವಿರೋಧ ಪಕ್ಷದವರು ಕೇಳಬೇಕಾ, ಅವ್ರು ಹೇಳ್ತಾರೆ ಸರ್ಕಾರದ ಬಳಿ ಹಣನೇ ಇಲ್ಲ, ತುಂಬ ಸಾಲ ಮಾಡ್ಕೊಂಡಿದ್ದಾರೆ, ಖಜಾನೆ ಖಾಲಿಯಾಗಿದೆ. ಇವಾಗ ಮೊದಲು ಏನು ಮಾಡ್ತಾ ಇದ್ರು, ಇಷ್ಟು ದಿನ ಬೇರೆ ಯೋಜನೆಗೆ ಅಂತ ಇಟ್ಟಿದ್ದ ಹಣ ತಗೊಂಡೆಲ್ಲ ಬರೀ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರನೇ ಬಳಸ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ, ಶಕ್ತಿ ಯೋಜನಾ ಮತ್ತು ಉಚಿತ ಕರೆಂಟ್ ಕೊಡ್ತಾ ಇದ್ದಾರಲ್ಲ ಅದು, ಯುವ ನಿಧಿ, ಇದಕ್ಕೆಲ್ಲ ಬಳಸ್ಕೊಂಡು ಬಿಟ್ಟಿದ್ದಾರೆ. ಇವಾಗ ಅಲ್ಲೂ ಕೂಡ ಹಣ ಇಲ್ಲ, ಇಲ್ಲೂ ಕೂಡ ಹಣ ಇಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳು ನೋಡಿ, 2 ತಿಂಗಳಲ್ಲಿ ಸರ್ಕಾರ ದಿವಾಳಿ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಈಗ ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಇವಾಗ ಏನು ಸಿಚುವೇಶನ್ ಇದೆ ಅದನ್ನಾದರೂ ಕೂಡ ಹೇಳಬೇಕಲ್ವ ಸರ್ಕಾರ. ಸ್ವಲ್ಪ ಲೇಟ್ ಆಗಿದೆ, ಕೊಡ್ತೀವಿ, ಹಣ ಹೊಂದಿಸೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಈ ರೀತಿ ಆದರೂ ಕೂಡ ಹೇಳಬೇಕು. ಬಟ್ ಯಾವಾಗ ಹೇಳಿದ್ರು ಕೂಡ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ, ಹಣ ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ, ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಆ ಒಂದು ನಂಬಿಕೆಗೋಸ್ಕರನೇ ಎಲ್ಲ ಫಲಾನುಭವಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಆದಷ್ಟು ಬೇಗ ಸರ್ಕಾರ ಹಣ ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಫಲಾನುಭವಿಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಕಷ್ಟದಲ್ಲಿರೋವಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನ್ನಭಾಗ್ಯ ಯೋಜನಾ ಹಣ ನೋಡೋದಾದ್ರೆ ಅದನ್ನು ಕೂಡ ಅಷ್ಟೇ, ಇವಾಗ ಏನು ಪೆಂಡಿಂಗ್ ಹಣ ಇದೆ ಎಲ್ಲನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ. ಇನ್ನು ಮುಂದಿನ ತಿಂಗಳಿಂದ ಉಚಿತ ಅಕ್ಕಿನೇ ಕೊಡ್ತೀವಿ, 10 kg. ಹಣ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಓಕೆ, ಅಕ್ಕಿನೇ ಕೊಡಲಿ ಪರವಾಗಿಲ್ಲ, ಬಟ್ ಹಣ ಏನಿದೆ ಅದನ್ನೆಲ್ಲ ಪೆಂಡಿಂಗ್ ಹಣ ಹಾಕೊಟ್ರೆ ಫಲಾನುಭವಿಗಳಿಗೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅಷ್ಟೇ, ಕರೆಕ್ಟ್ ಟೈಮಿಗೆ ಕೊಡ್ತಾ ಹೋದರೆ ಯಾರು ಕೂಡ ಈ ರೀತಿ ಪ್ರಶ್ನೆನೂ ಕೂಡ ಮಾಡೋದಿಲ್ಲ. ಮತ್ತು ನೆಕ್ಸ್ಟ್ ಎಲೆಕ್ಷನಲ್ಲಿ ಇವರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ರು, ನಾವೇನು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ್ವಿ, ನಮ್ಮ ಥರನೇ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಲ್ಲೂ ಕೂಡ ಗೆದ್ದಿರೋ ಚಾನ್ಸಸ್ ಇದ್ದಾವೆ, ಗೆದ್ದಿದ್ದಾವೆ. ಸೊ ಹಾಗಾಗಿ ನಾವು ಈ ಒಂದು ಯೋಜನೆನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಖಂಡಿತವಾಗ್ಲೂ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಹೀಗೆ 3 ತಿಂಗಳಿಗೋ 4 ತಿಂಗಳಿಗೋ ಈ ರೀತಿ ಕೊಟ್ಟರೆ
ಯಾವುದಕ್ಕೂ ಉಪಯೋಗ ಇಲ್ಲದೆ ಇರೋಂಗೆ ಆಗಿಬಿಡುತ್ತೆ. ಕೊಟ್ಟಿಲ್ಲದೆ ಇರೋ ಥರನೇ ಅಭಿಪ್ರಾಯ ಬಂದ್ಬಿಡುತ್ತೆ ಫಲಾನುಭವಿಗಳಿಗೆ. ಇವರು ಏನು MP ಎಲೆಕ್ಷನ್ ಆಯ್ತಲ್ವ, ಸೊ ಅವಾಗಿಂದ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ. ಅದಾದಮೇಲೆ 2 ಕಂತೋ 3 ಕಂತೋ ಬಂತು ಅನ್ಸುತ್ತೆ ಅಷ್ಟೇ. ಇನ್ನು ಇದುವರೆಗೂ ಕೂಡ ಹಣನೇ ಬಂದಿಲ್ಲ. 4 ತಿಂಗಳಾಯಿತು. ಇದು ಹೀಗೆ ಉಚಿತ ಅಕ್ಕಿ ಯೋಜನೆ ನೋಡಿದರೆ ಹಾಗೆ, ಮತ್ತು ಯುವ ನಿಧಿ ಯೋಜನೆ ಅಂತೂ ಕರೆಕ್ಟಾಗಿ ಬಂದೇ ಇಲ್ಲ ಅಂತ ತಿಳಿಸ್ತಾರೆ. ಎಷ್ಟೋ ಜನ ಫಲಾನುಭವಿಗಳು ಹಣನೇ ಬರ್ತಾ ಇಲ್ಲ ಅದು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹೆಸರು ಮಾತ್ರ ಯುವ ನಿಧಿ, ಬಟ್ ಹಣ ಮಾತ್ರ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸರ್ಕಾರ ಯಾವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾರಲ್ವ ಅದನ್ನು ಕರೆಕ್ಟಾಗಿ ಕೊಡ್ತಾ ಹೋದರೆ ನಿಜವಾಗ್ಲೂ ಮತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಈ ಸರ್ಕಾರ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇವ್ರು ಈ ರೀತಿ ಮಾಡೋದ್ರಿಂದ ಅವರಿಗೇ ಪೆಟ್ಟು ಬೀಳುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಲಿ ಅಂತೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯನೂ ಕೂಡ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಹೇಳ್ದಂಗೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇಟ್ಕೊಂಡ್ರೆ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಮುಂದಿನ ತಿಂಗಳಲ್ಲಿ ನೋಡೋಣ, ಮುಂದಿನ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆ. ಮತ್ತೇನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ, ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ